ಮಂಡ್ಯ ರಾಜಕಾರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ಕಳೆದ ಚುನಾವಣೆಯಲ್ಲಿ ವೈರಿಗಳಂತೆ ಕಾದಾಡಿದ್ದ ಸುಮಲತಾ ಮತ್ತು ಕುಮಾರಸ್ವಾಮಿ ಒಂದಾಗಿದ್ದಾರೆ. ಈ ಬಾರಿಯ ಚುನಾವಣೆಗಿಂತ ಸುಮಲತಾ ಹಿಂದೆ ಸರಿಯಲು ನಿರ್ಧಾರ ಮಾಡಿದ್ದಾರೆ. ಅದು ಅಲ್ಲದೆ ಬಿಜೆಪಿ ಸೇರಿ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡಲು ತೀರ್ಮಾನಿಸಿದ್ದಾರೆ. ಹಾಗಿದ್ರೆ ಸುಮಲತಾ ತೀರ್ಮಾನದ ಹಿಂದಿರೋ ರಹಸ್ಯ ಆದ್ರೂ ಏನು? ಯಾವ ಕಾರಣಕ್ಕೆ ಸುಮಲತಾ ಈ ಬಾರಿ ಮಂಡ್ಯವನ್ನ ಬಿಟ್ಟು ಕೊಟ್ಟಿದ್ದಾರೆ ತೋರಿಸ್ತೀವಿ ನೋಡಿ. ರೋಚಕ ತಿರುವು. ಸಕ್ಕರೆ ನಾಡು ಮಂಡ್ಯದಲ್ಲಿ ರಣರೋಚಕ ತಿರುವು. ಈ ಬಾರಿಯ ಲೋಕಸಮರದಲ್ಲಿ ಯಾರು ಊಹಿಸದಂತಹ ರೋಚಕ ತಿರುವು. ಇನ್ನೇನು ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಯುದ್ಧ ನಡೆಯುತ್ತೆ. 2019ರಲ್ಲಿ ನಡೆದಿದ್ದ ಫೈಟ್ ಮತ್ತೆ ನಡೆಯುತ್ತೆ ಅಂತಾನೆ ಊಹಿಸಲಾಗಿತ್ತು. ರೆಬೆಲ್ ಲೇಡಿ ಸುಮಲತಾ ಮಂಡ್ಯದಲ್ಲಿ ಮತ್ತೆ ಪಕ್ಷೇತರವಾಗಿ ಅಖಾಡಕ್ಕೆ ಇಳಿತಾರೆ. ಮತ್ತೆ ಕುಮಾರಸ್ವಾಮಿಗೆ ಸೆಡ್ಡು ಹೊಡಿತಾರೆ ಅಂತ ಭಾವಿಸಲಾಗಿತ್ತು. ಅದಕ್ಕೆ ಪೂರಕವಾದ ವಾತಾವರಣಗಳು ಸಹ ನಿರ್ಮಾಣ ಆಗಿತ್ತು. ಆದ್ರೆ ಕೊನೆಗೂ ಸುಮಲತಾ ಅಂಬರೀಶ್ ತಮ್ಮ ನಿಲುವು ಏನು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ಅಲ್ಲದೆ ಕುಮಾರಸ್ವಾಮಿಗೆ ಬೆಂಬಲ ಕೊಡೋದಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಮಂಡ್ಯ ಲೋಕಕಣದಿಂದ ಹಿಂದೆ ಸರಿದ ಸುಮಲತಾ. ಮೈತ್ರಿ ಅಭ್ಯರ್ಥಿ ಎಚ್ಡಿಕೆಗೆ ರೆಬೆಲ್ ಲೇಡಿ ಬೆಂಬಲ. ಈ ಬಾರಿ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡುತ್ತಿಲ್ಲ. ಅದು ಅಲ್ಲದೆ ಬಿಜೆಪಿ ಪಕ್ಷವನ್ನ ಸೇರಲಿದ್ದಾರೆ. ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಿಖಿಲ್ ಎದುರು ದಾಖಲೆಯ ಅಂತರದ ಮತಗಳಿಂದ ಗೆದ್ದಿದ್ದ ಸುಮಲತಾ ಈ ಬಾರಿ ಕಣದಿಂದ ಹಿಂದೆ ಸರಿದಿದ್ದಾರೆ. ಮುಂದೆ ಬರೋ ಶನಿವಾರವೇ ಕೇಸರಿ ಪಕ್ಷವನ್ನ ಸೇರಲಿದ್ದಾರೆ. ಜೊತೆಗೆ ಈ ಬಾರಿ ದೋಸ್ತಿಯಿಂದ ಅಖಾಡಕ್ಕೆ ಧುಮುಕಲಿರೋ ಕುಮಾರಸ್ವಾಮಿಗೆ ಬೆಂಬಲವನ್ನು ಕೊಡಲಿದ್ದಾರೆ. ಈ ಮೂಲಕ ಮಂಡ್ಯದಲ್ಲಿ ಹೊಸ ರಾಜಕೀಯ ಮನ್ವಂತರವೇ ಶುರುವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಖಾತೆ ತೆರೆಯಲು ಪರದಾಡುತ್ತಿರೋ ಬಿಜೆಪಿಗೆ ಈ ಮೂಲಕ ಒಂದು ಶಕ್ತಿ ಬಂದಿದೆ. ಎಲ್ಲರೂ ನೀವು ನೋಡುವಾಗೆ ಎಂಪಿ ಸೀಟೋ ಎಂಎಲ್ಎ ಸೀಟೋ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ ಎಂಪಿ ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿ ಕಳೆದ 2-3 ದಿನದ ಹಿಂದೆ ಕುಮಾರಸ್ವಾಮಿ ಸುಮಲತಾ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಅದು ಎಲ್ಲರ ಅಚ್ಚರಿಗೂ ಕಾರಣವಾಗಿತ್ತು. ಸುಮಕ್ಕರ ಮನೆಗೆ ಹೋಗಿದ್ದ ದಳಪತಿ ಸಪೋರ್ಟ್ ಮಾಡುವಂತೆ ಕೇಳಿಕೊಂಡಿದ್ರು. ಕಳೆದ ಚುನಾವಣೆಯಲ್ಲಿ ನಡೆದಿದ್ದು ಮನಸ್ಸಿಗೆ ಇಟ್ಟುಕೊಳ್ಳಬೇಡಿ ಅಂತಾನೂ ಕೇಳಿದ್ರು. ಅದರಂತೆ ಸುಮಲತಾ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. 3 ದಿನ ಬಿಟ್ಟು ನಿರ್ಧಾರವನ್ನ ತಿಳಿಸ್ತೇನೆ ಅಂತ ತಿಳಿಸಿದ್ರು. ಅದರಂತೆ ಮಂಡ್ಯದಲ್ಲಿ ಸುಮಲತಾ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಸುಮಲತಾ ಬೆಂಬಲಿಗರು, ಅಂಬರೀಶ್ ಅಭಿಮಾನಿಗಳು, ಹಿತೈಷಿಗಳು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ತನ್ನ ತೀರ್ಮಾನ ಏನು ಅನ್ನೋದನ್ನ ಸುಮಲತಾ ಹೇಳಿದ್ದಾರೆ. ಸುಮಲತಾರ ಈ ತೀರ್ಮಾನ ಮಂಡ್ಯ ರಾಜಕಾರಣ ಮಗ್ಗಲು ಬದಲಿಸುವಂತೆ ಮಾಡಿದೆ. ಮಂಡ್ಯ ಬಿಟ್ಟು ಬಿಜೆಪಿಯಿಂದ ಬೇರೆ ಆಫರ್ ತಿರಸ್ಕಾರ ಮಾಡಿ ಹಿಂದೆ ಸರಿದ ಸುಮಕ್ಕ. ವೀಕ್ಷಕರೇ, ನೀವು ಇಲ್ಲೊಂದು ವಿಚಾರವನ್ನ ಗಮನಿಸಲೇಬೇಕು. ಅದೇನು ಅಂದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಸುಮಲತಾ ಬಿಜೆಪಿ ಸೇರುವ ಮಾತುಗಳನ್ನಾಡಿದ್ರು. ಅಷ್ಟೇ ಯಾಕೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಹಿರಂಗವಾಗಿ ಬೆಂಬಲಿಸಿದ್ರು. ಪ್ರತಿ ಕ್ಷೇತ್ರಕ್ಕೂ ಹೋಗಿ ಬಿಜೆಪಿ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಮಂಡ್ಯದಲ್ಲಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದ್ರೆ ಮತ ಗಳಿಕೆಯನ್ನ ಹೆಚ್ಚು ಮಾಡಿಕೊಳ್ಳುವಲ್ಲಿ ಸಫಲವಾಗಿತ್ತು. ಇದರಲ್ಲಿ ಸುಮಲತಾ ಪಾತ್ರ ಕೂಡ ದೊಡ್ಡದಾಗಿತ್ತು. ಕೊನೆಗೆ ಸುಮಲತಾ ಈ ಬಾರಿ ಬಿಜೆಪಿ ಸೇರ್ತಾರೆ, ಬಿಜೆಪಿಯಿಂದ ಮಂಡ್ಯದಲ್ಲಿಯೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕವಾದ ಬೆಳವಣಿಗೆ ಕೂಡ ನಡೆದಿದ್ವು.
ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೀನಾಯವಾಗಿ ಸೋತಿತೋ ರಾಜ್ಯ ರಾಜಕಾರಣದ ದಿಕ್ಕೇ ಬದಲಾಗಿ ಹೋಯಿತು. ಉತ್ತರ ಧ್ರುವ ದಕ್ಷಿಣ ಧ್ರುವದಂತೆ ಇದ್ದ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡವು. ದೇಶದಲ್ಲಿ ಹಲವು ಪಕ್ಷಗಳು ಕಾಂಗ್ರೆಸ್ ಜೊತೆಯಲ್ಲಿ ಸೇರಿ ಇಂಡಿ ಮೈತ್ರಿಕೂಟ ರಚನೆ ಮಾಡಿಕೊಂಡಿದ್ದವು. ಅದಕ್ಕೆ ಬೆಂಗಳೂರಿನಲ್ಲಿ ಮುಹೂರ್ತವನ್ನು ಕೂಡ ಇಡಲಾಗಿತ್ತು. ಆದ್ರೆ ಜೆಡಿಎಸ್ ಮಾತ್ರ ಇಂಡಿ ಮೈತ್ರಿಕೂಟದಿಂದ ದೂರ ಸರಿದಿದ್ರು. ಅದು ಅಲ್ಲದೆ ಎನ್ಡಿಎ ಮೈತ್ರಿಕೂಟವನ್ನ ಸೇರಿಕೊಂಡಿತ್ತು. ಇಲ್ಲಿಂದಲೇ ಸುಮಲತಾಗೆ ಶುರುವಾಗಿದ್ದು ಢವಢವ. ಮೈತ್ರಿಯಲ್ಲಿ ಬಿಜೆಪಿ ತೆಕ್ಕೆಯಿಂದ ಜಾರಿದ ಮಂಡ್ಯ. ಅನಿವಾರ್ಯವಾಗಿ ಟಿಕೆಟ್ ಬಿಟ್ಟುಕೊಟ್ಟ ಸುಮಲತಾ. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಕನ್ಫರ್ಮ್ ಆಗಿತ್ತು. ಆಗಲೂ ಸುಮಲತಾ ಬಿಜೆಪಿ ಟಿಕೆಟ್ಗಾಗಿ ಸರ್ಕಸ್ ನಡೆಸಿದ್ರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿಯಾಗಿದ್ರು. ಅಮಿತ್ ಶಾರನ್ನ ಭೇಟಿಯಾಗಿ ಮಂಡ್ಯ ಟಿಕೆಟ್ ನನಗೆ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಮಂಡ್ಯ ಬಿಟ್ಟು ಕೊಡಬಾರದು ಅಂತ ಹೇಳಿದ್ರು. ಈ ಮೂಲಕ ಮಂಡ್ಯ ಬಿಜೆಪಿಗೆ ಸಿಗುತ್ತೆ, ಮತ್ತೆ ನಾನೇ ಅಭ್ಯರ್ಥಿ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿ ಸುಮಲತಾ ಇದ್ರು. ಜೊತೆಗೆ ನನಗೆ ಮಂಡ್ಯ ಬಿಜೆಪಿಯಿಂದ ಸಂಸದೆ ಆಗೋ ಆಸೆ ಇದೆ ಅಂತ ಬಹಿರಂಗವಾಗಿ ಹೇಳಿದ್ರು. ಆದ್ರೆ ಮೈತ್ರಿ ಧರ್ಮ ಪಾಲನೆಯಲ್ಲಿ ಮಂಡ್ಯ ಜೆಡಿಎಸ್ ಪಾಲಾಗಿತ್ತು. ಸುಮಲತಾಗೆ ಟಿಕೆಟ್ ಮಿಸ್ ಆಗಿತ್ತು. ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದ್ರೆ ಅಲ್ಲಿ ನನಗೆ ಗೌರವ ಇದೆಯಲ್ಲ, ಅದು ಗೌರವ ಕೊಡೋದು ಅಂತ. ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ ಅಂದ್ರೆ. ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ, ಎಲ್ಲಿತ್ತು, ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ಲರೂ ತಿರುಗಿ ನೋಡೋಕೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಮಂಡ್ಯ ಜೆಡಿಎಸ್ಗೆ ಕನ್ಫರ್ಮ್ ಅನ್ನೋ ಸುದ್ದಿ ಹೊರಬೀಳುತ್ತಿದ್ದಂತೆ ಎಲ್ಲರ ಚಿತ್ತ ನೆಟ್ಟಿದ್ದು ಇದೇ ಸುಮಲತಾ ಕಡೆ. ಸುಮಲತಾ ಎತ್ತ ಹೋಗ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ, ಮತ್ತೆ 2019ರಲ್ಲಿ ನಡೆದ ಹೋರಾಟದಂತೆ ಮಂಡ್ಯದಲ್ಲಿ ಕಾಣಬಹುದಾ? ಹೀಗೆ ನಾನಾ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ಕೊನೆಗೆ ಖುದ್ದು ಕುಮಾರಸ್ವಾಮಿಯೇ ಸುಮಲತಾರ ಮನೆಗೆ ಹೋಗ್ತೇನೆ, ಬೆಂಬಲವನ್ನ ಕೇಳ್ತೇನೆ ಅಂತ ಬಹಿರಂಗವಾಗಿ ಹೇಳಿದ್ರು. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅನ್ನೋದು ಇಂದು ಸಾಬೀತಾಗಿದೆ. ಅದರಂತೆ ಕುಮಾರಸ್ವಾಮಿ ಸುಮಲತಾ ಮನೆಗೆ ಭೇಟಿ ಕೊಟ್ಟಿದ್ರು, ಬೆಂಬಲವನ್ನ ಕೋರಿದ್ರು. ಸುಮಲತಾ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ರು. ಈಗ ಬಿಜೆಪಿಗೆ ಸೇರಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡೋದಾಗಿ ಹೇಳ್ತಿದ್ದಾರೆ. ಅವರ ಬಗ್ಗೆ ಅವರು 25 ವರ್ಷಗಳೇನೋ ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂತ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬಹುದು. MP ಇವತ್ತು ಇರ್ತೀನಿ, ನಾಳೆ ಇನ್ನೊಂದಾಗ್ತೀನೇನೋ, ಇನ್ನೊಂದಾಗ್ಬೋದು. ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನೋ ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಹೇಳಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನುವಂಥ ವಿಷಯವನ್ನ ನೀವೇ ನೋಡ್ತೀರಾ. ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲವೆಂದ ಸುಮಕ್ಕ. ಮಂಡ್ಯ ಬದಲಿ 3 ಕ್ಷೇತ್ರಗಳಿಂದ ಆಫರ್. ಸುಮಲತಾ ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿದ್ರು.
ಆದ್ರೆ ಹೈಕಮಾಂಡ್ ಮೈತ್ರಿಯಲ್ಲಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಾಗಿ ಹೇಳಿತ್ತು. ಅದು ಅಲ್ಲದೆ ಮಂಡ್ಯ ಬದಲಿಗೆ 3 ಕ್ಷೇತ್ರದ ಆಫರ್ ಕೊಟ್ಟಿತ್ತು. ಅಂದಹಾಗೆ ಮೈಸೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಸುಮಲತಾಗೆ ಆಫರ್ ಕೊಟ್ಟಿತ್ತು. ಆದ್ರೆ ಸುಮಲತಾ ನೋ ಎಂದಿದ್ರು. ಜೊತೆಗೆ ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರಕ್ಕೂ ಟಿಕೆಟ್ ಕೊಡುವ ಆಫರ್ ಕೊಟ್ಟಿತ್ತು. ಆದ್ರೆ ಸುಮಲತಾ ನೋ ವೇ, ಚಾನ್ಸೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಕೊನೆಗೆ ಮಂಡ್ಯ ಟಿಕೆಟ್ ಮಿಸ್ ಮಾಡಿಕೊಂಡಿದ್ದಾರೆ. ಆದ್ರೆ ಮುಂದೆ ದೊಡ್ಡ ಪ್ಲಾನ್ ನಲ್ಲಿ ಸುಮಲತಾ ಇದ್ದಾರೆ. ಪ್ರತಿ ಒಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿಗೆ ಅಲ್ಲಾದ್ರೂ ಓಕೆನಾ ಅನ್ನುವಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು, ನಿಂತರು, ಗೆದ್ರು, ಸೋತರು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕತ್ತಿಲ್ಲ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಆ ಅಧಿಕಾರದಲ್ಲಿ ಅಂಟಿಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ, ಸ್ಫೂರ್ತಿ. 2019ರ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಧೂಳೆಬ್ಬಿಸಿದ್ರು. ಈ ಬಾರಿಯೂ ಅಂತಹದ್ದೇ ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತೆ ಅಂತ ಭಾವಿಸಲಾಗಿತ್ತು. ಆದ್ರೆ ಸುಮಲತಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಈ ಬಾರಿ 2019ರಲ್ಲಿ ಇದ್ದಂತಹ ಪರಿಸ್ಥಿತಿ ಇಲ್ಲ. ಅನುಕಂಪದ ಅಲೆ ಕೂಡ ಇಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸೋದು ಅಷ್ಟೊಂದು ಸುಲಭ ಕೂಡ ಇಲ್ಲ. ಇದ್ರ ಅರಿವಿರೋ ಸುಮಲತಾ ದೋಸ್ತಿ ಧರ್ಮ ಪಾಲನೆಯನ್ನ ಮಾಡ್ತಿದ್ದಾರೆ. ಮುಂದೆ ಚುನಾವಣೆ ಮುಗಿದ ಬಳಿಕ ಬಿಜೆಪಿಯಿಂದ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿಯೇ ಮಂಡ್ಯ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದೆ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದ್ರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸಿಕೊಂಡಿದ್ದಾಳೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳಬಹುದು. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನ ಗಮನಿಸಿದ್ರೆ 2009ರಿಂದ ಈವರೆಗೂ ಯಾರೂ ಕೂಡ ಮಂಡ್ಯದಲ್ಲಿ ಮರು ಆಯ್ಕೆಯಾಗಿಲ್ಲ. 1998, 1999 ಮತ್ತು 2004ರಲ್ಲಿ ಅಂಬರೀಷ್ ಸತತವಾಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಅದೇ ಕೊನೆ ಒಬ್ಬರು ಸತತವಾಗಿ ಗೆದ್ದಿರುವ ಉದಾಹರಣೆಯೇ ಇಲ್ಲ. ಇನ್ನು ಕರ್ನಾಟಕ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸುಮಲತಾಗೆ ಬಿಜೆಪಿಯಲ್ಲಿ ಉಜ್ವಲ ಭವಿಷ್ಯ ಇದೆ ಎಂದು ಹೇಳಿದ್ದಾರೆ. ಆದ್ರೆ ಬಿಜೆಪಿಯಿಂದ ಸುಮಲತಾಗೆ ಬೇರೆ ಬೇರೆ ರೀತಿಯ ಆಫರ್ ಬರುವ ಎಲ್ಲ ಸಾಧ್ಯತೆ ಇದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.